ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಷಮವಾಗಿದೆ ಅಂತ ಹೇಳಿ ಕೇಸರಿ ಪಡೆ ಕಿಡಿಕಾರಿದೆ. ರಾಮುಲು ರೆಡ್ಡಿ ಸತ್ತಿದ್ರು ಇಂಥದೇ ಪರಿಸ್ಥಿತಿ ಆಗ್ತಾ ಇತ್ತು. ಅಧಿಕಾರದ ಕಾರಣ ಭರತ್ ರೆಡ್ಡಿ ತಪ್ಪಿಸಿಕೊಂಡಿದ್ದಾರೆ. ಬಳ್ಳಾರಿಯ ಜನರಿಂದ ಎಂಎಲ್ಎ ತಪ್ಪಿಸಿಕೊಳ್ಳೋದೇ ಅಸಾಧ್ಯ. ಮಾದಕ ವಸ್ತು ಬೀದಿಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. 2028ಕ್ಕೆ ರಾಮುಲು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ ಸಮಾವೇಶದಲ್ಲಿ ಕೇಸರಿ ಪಡೆಯ ನಾಯಕರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2028ಕ್ಕೆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬರ್ತೇನೆ. ನಂದಾರೆಡ್ಡಿ, ರವಿಕುಮಾರ್ ರೆಡ್ಡಿ ಪೊಲೀಸ್ ಆಫೀಸರ್ ಯಾರಿಂದನಾದ್ರೂ ತಪ್ಪಿಸಿಕೊಳ್ಳಬಹುದು. ರಾಮುಲು ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರಿಟೈರ್ಡ್ ಆದ್ರೂ ಹುಡುಕಿ ಶಿಕ್ಷೆಯನ್ನ ಕೊಡಿಸ್ತೀವಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ನಾರಾ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲೇಬೇಕು. ಹೋರಾಟದಿಂದ ಶಾಸಕನಾಗಿ ಬಂದವನು. ನಾನು ಒಂದು ಸಲ ಹೋರಾಟಕ್ಕೆ ಧುಮುಕಿದ್ರೆ ಜೀವ ಹೋದ್ರೂ ಹೆದರೋನಲ್ಲ. ಗಲ್ಲಿ ರಾಜಕೀಯದಿಂದ ದಿಲ್ಲಿ ರಾಜಕೀಯದವರೆಗೂ ನಾನು ನೋಡಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸಮಾವೇಶದಲ್ಲಿ ಕೇಸರಿ ಪಡೆಯ ನಾಯಕರು ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಭಾಗಿಯಾಗಿ ನಂತರದಲ್ಲಿ ನಾಯಕರು ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡಿದ್ದಾರೆ. ನಾನು ಸನ್ಮಾನ್ಯ ಬಿ ಶ್ರೀರಾಮುಲು ಸರ್ ಅವರಿಗೆ ಹಾಗೂ ಗಂಗಾವತಿ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಅವರಿಗೆ, ಅದೇ ರೀತಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ನೀಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ನಾಯಕರಲ್ಲಿ ಕೇಳ್ತೇನೆ. ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ. ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ. ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನ